ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ರಕ್ಷಿತಾ ನಾಗರಾಜ್. ಕಳೆದ ನವೆಂಬರ್ ತಿಂಗಳಲ್ಲಿ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ ತುಂಬ ಅದ್ಭುತವಾಗಿ ಮೂಡಿಬಂತು. ಸಾಮಾನ್ಯವಾಗಿ ನಮ್ಮ ರಾಜ್ಯದವರು ಮತ್ತು ಹೊರ ರಾಜ್ಯಗಳಿಂದ ಜನರು ನಮ್ಮ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಬರ್ತಿದ್ರು. ಆದರೆ ಈ ಸಾರಿ ಬೇರೆ ದೇಶಗಳಿಂದ ವರ್ಕ್ಶಾಪ್ ಅಟೆಂಡ್ ಮಾಡೋದಕ್ಕೆ ಪಾರ್ಟಿಸಿಪೆಂಟ್ಸ್ ಬಂದಿದ್ರು. ಗುರುಗಳ ವಿಶ್ವ ಜ್ಞಾನವು ಈ ಪ್ರಪಂಚದ ಮೂಲೆ ಮೂಲೆಗೂ ತಲುಪುತ್ತಿರೋದು ತುಂಬ ಖುಷಿ ಕೊಡುವಂಥ ವಿಷಯ. ವರ್ಕ್ಶಾಪ್ಗೆ ಬಂದವರು ಹಲವಾರು ವಿಶ್ವ ಶ್ರೀಮಂತ ವಿಷಯಗಳನ್ನು ಕಲಿತುಕೊಂಡಿದ್ದೀರಾ. ವರ್ಕ್ಶಾಪ್ನಲ್ಲಿ ಕಲಿತುಕೊಂಡು ವಿಶ್ವ ವಿಷಯಗಳನ್ನು ಇಂಪ್ಲಿಮೆಂಟ್ ಮಾಡಿ ಶ್ರೀಮಂತರು ಆದರೆ ಗುರುಗಳಿಗೆ ಇನ್ನೂ ತುಂಬ ಸಂತೋಷವಾಗುತ್ತೆ. ಹಾಗೇನೆ ಆನ್ಲೈನ್ನಲ್ಲಿ ಪ್ರಪ್ರಥಮ ಬಾರಿಗೆ 100 crore ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಟ್ಟಿದ್ದೀರಾ. ಎಲ್ರಿಗೂ ಧನ್ಯವಾದ. ಗುರುಗಳು ಹೇಳಿಕೊಟ್ಟಂತ ವಿಶ್ವ ಮಂತ್ರ ತಂತ್ರಗಳನ್ನ ಕ್ರಿಯಾರೂಪಕ್ಕೆ ತಂದು ಬಿಸ್ನೆಸ್ ಮಾಡಿ ನೀವು ಐಶ್ವರ್ಯವಂತರು ಆಗಲೇಬೇಕು. ಆಗ ಮಾತ್ರ ಗುರುಗಳು ಕಲಿಸಿಕೊಟ್ಟ ವಿಶ್ವವಿದ್ಯೆಗೆ ಗೌರವ ಸಿಗುತ್ತೆ. ನಿಜವಾಗಲೂ ಗುರುಗಳಿಗೆ ನೀವು ಕೊಡುವ ಗೌರವ ಇದೇ ಆಗಿರುತ್ತೆ. 2024 ಇನ್ನೇನು ಮುಗಿಯುತ್ತಾ ಇದೆ. ಎಷ್ಟೋ ವರ್ಷಗಳನ್ನ ನೋಡಿರ್ತೀವಿ, ಎಷ್ಟೋ ವರ್ಷಗಳು ಹೋಯ್ತು ಕೂಡ ಆಲ್ರೆಡಿ. ನಾವು ಏನು ಅಂದ್ಕೊಂಡಿದ್ವೋ ಅದನ್ನ ಎಷ್ಟು ಕಷ್ಟಪಟ್ಟರು ಮಾಡಿದ್ದೀವಾ ಅನ್ನೋ ಪ್ರಶ್ನೆ ಮೂಡುತ್ತೆ ಎಲ್ರಿಗೂ. ಸೊ ಹಾಗಾಗಿ ಇನ್ನಾದರೂ 2025ರಲ್ಲಿ ನಾವು ಅಂದುಕೊಂಡಿದ್ದನ್ನ ಮಾಡೋಣ. ವಿಶ್ವದ ಶಕ್ತಿ ಗುರುಗಳ ಆಶೀರ್ವಾದದಿಂದ ಸಾಧನೆ ಮಾಡಬೇಕು. ನಮ್ಮೆಲ್ಲರ ಕೈನಲ್ಲಿ ಎಲ್ಲವೂ ಸಾಧ್ಯ ಇದೆ, ಇದನ್ನ ನಂಬೋಣ. ಮುಂಬರುವ ಡಿಸೆಂಬರ್ ತಿಂಗಳ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ನ ವಿಶೇಷತೆಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಮೊದಲನೇ ವಿಶೇಷತೆ, ಎಷ್ಟೇ ಸಂಪಾದನೆ ಮಾಡಿದ್ರೂ ಹಣ ಕೈಯಲ್ಲಿ ನಿಲ್ತಿಲ್ವಾ? ಬರಬೇಕಾಗಿರುವ ದುಡ್ಡು ಸರಿಯಾಗಿ ಬರ್ತಿಲ್ವಾ? ಬಂದ ದುಡ್ಡು ಎಲ್ಲಿ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ವಾ? ಏನೇ ಮಾಡಿದ್ರೂ ಸಾಲ ಜಾಸ್ತಿ ಆಗ್ತಿದ್ಯಾ? ಸಾಲ ತೀರ್ತಿಲ್ವಾ? ಹಾಗಾದ್ರೆ ಈ ವರ್ಕ್ಶಾಪ್ ನಿಮಗೆ ಆಗಿರುತ್ತೆ. ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಬೇಕು, ಆ ದುಡ್ಡು ನಿಮಗೆ ದುಡಿದು ಹೆಮ್ಮರವಾಗಬೇಕು, ನೀವು ಶ್ರೀಮಂತರಾಗಬೇಕು ಅನ್ನುವವರು ಈ ವರ್ಕ್ಶಾಪ್ನ ಅಟೆಂಡ್ ಮಾಡಲೇಬೇಕು. ಸನಾತನ ಧನದೋಷ ನಿವಾರಣಾ ತಂತ್ರಗಳನ್ನ ಗುರುಗಳು ವಿಶೇಷವಾಗಿ ಈ ಸಲ ತಿಳಿಸಿಕೊಡಲಿದ್ದಾರೆ. ಎರಡನೇ ವಿಶೇಷತೆ, ಯಾಕೋ ಏನೋ ನನ್ನ ಟೈಮೇ ಸರಿ ಇಲ್ಲ, ನನ್ನ ಬಿಸ್ನೆಸ್ ಏನೇ ಮಾಡಿದ್ರು ಕೈ ಹತ್ತುತ್ತಿಲ್ಲ, ಬಿಸ್ನೆಸ್ ಸರಿಯಾಗಿ ನಡೀತಿಲ್ಲ, ನನ್ನ ಹಣೆ ಬರಹನೇ ಸರಿ ಇಲ್ಲ ಅನ್ನುವಂಥವರು ಈ ಕ್ಲಾಸ್ನ ಅಟೆಂಡ್ ಮಾಡಬೇಕು. ಏನಾದರೂ ದೃಷ್ಟಿ ಆಗಿದೆಯಾ, ಇಲ್ಲ ಮಾಟ ಮಂತ್ರ ಏನಾದರೂ ಆಗಿದೆಯಾ? ಇವೆರಡಕ್ಕೂ ಉತ್ತರ ಈ ಕ್ಲಾಸಲ್ಲಿ ಸಿಗುತ್ತೆ. ದೃಷ್ಟಿದೋಷ ಮತ್ತು ಧನದೋಷಗಳೆರಡನ್ನೂ ಈ ಕ್ಲಾಸ್ನಲ್ಲಿ ಗುರುಗಳು ನಿವಾರಣೆ ಮಾಡಲಿದ್ದಾರೆ. ನಿಮ್ಮ ಟೈಮ್ ಸರಿ ಹೋಗಿ ಹೊಸ ವರ್ಷ ಅಂದರೆ 2025ರಲ್ಲಿ ನಿಮ್ಮ ಬದುಕಿನಲ್ಲಿ ಹಣದ ಸುರಿಮಳೆ ಸುರಿಯುತ್ತೆ, ನೀವು ಶ್ರೀಮಂತರಾಗ್ತೀರಿ. ಇದರೊಂದಿಗೆ ಕ್ಲಾಸಿಗೆ ಬರುವಾಗ 3 ನಿಂಬೆಹಣ್ಣು, 6 ವೀಳ್ಯದೆಲೆ, 9 ಕರ್ಪೂರ ಮತ್ತು 1 ಮೊಳ ಕಪ್ಪು ದಾರವನ್ನ ಕೆಂಪು ವಸ್ತ್ರದಲ್ಲಿ ಅಂದರೆ ರೆಡ್ ಕಲರ್ ಕ್ಲಾತ್ನಲ್ಲಿ ಸುತ್ತಿ ತರಬೇಕು. ಹಾಗೆ 1 ಕಿತ್ತಲೆ ಹಣ್ಣು ಅಂದರೆ ಆರೆಂಜ್ ಫ್ರೂಟ್ ಅಂತ ನಾವೇನು ಹೇಳ್ತೀವಿ, ಅದು 1 ಕಿತ್ತಲೆ ಹಣ್ಣನ್ನ ತರಲೇಬೇಕು. ಈ ವರ್ಕ್ಶಾಪ್ನ ಡ್ರೆಸ್ ಕೋಡ್ ಹೀಗಿರುತ್ತೆ. ಹೆಣ್ಮಕ್ಳು ಅಂದರೆ ಲೇಡೀಸ್ ಕೆಂಪು ವಸ್ತ್ರವನ್ನ ಧರಿಸಿ ಬರಬೇಕು. ಜೆಂಟ್ಸ್ ಗಂಡು ಮಕ್ಕಳು ಬಿಳಿ ಬಟ್ಟೆಯನ್ನ ಧರಿಸಿ ಬರಬೇಕು. ಮೂರನೇ ವಿಶೇಷತೆ, ಯಾರಿಗೆಲ್ಲ ವಯಸ್ಸಾಗ್ತಿದೆ ಅಂತ ಅನಿಸ್ತಾ ಇದೆಯೋ ಮುಂಬರುವ ಕಾರ್ಯಕ್ರಮ ನಿಮಗೆ ಆಗಿರುತ್ತೆ. ಈ ವರ್ಕ್ಶಾಪ್ನಲ್ಲಿ ನಮಗೆ ಹಣದ ಅವಶ್ಯಕತೆ ಇದೆ, ಹೆಚ್ಚಿರುವುದು ವಯಸ್ಸಾದಾಗ ಅಂತ ಮನಸ್ಥಿತಿ ಉಳ್ಳವರು, 60 ವರ್ಷ ದಾಟಿದ ಮೇಲೆ ನಮಗೆ ಹೆಚ್ಚು ಹಣ ಬೇಕಾಗುತ್ತೆ, ರಿಟೈರ್ಮೆಂಟ್ ಫಂಡ್ ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು, ರಿಟೈರ್ಮೆಂಟ್ ಫಂಡ್ನ ಸಂಪೂರ್ಣ ವಿವರ ಈ ಕ್ಲಾಸ್ನಲ್ಲಿ ಸಿಗಲಿದೆ.
4ನೇ ವಿಶೇಷತೆ, ಎಲ್ಲಕ್ಕಿಂತ ಹೆಚ್ಚಾಗಿ 2025 ಹೊಸ ವರ್ಷ ಬರ್ತಿದೆ. ಹೊಸ ವರ್ಷವನ್ನ ಶುಭ ಲಾಭದಿಂದ, ಗುರುಗಳ ದಿವ್ಯ ಆಶೀರ್ವಾದದಿಂದ ಶುರು ಮಾಡಲು ಈ ಕಾರ್ಯಾಗಾರಕ್ಕೆ ನೀವೆಲ್ಲರೂ ಬರಲೇಬೇಕು. ನಮ್ಮ ಗುರುಗಳು ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿಯನ್ನ ಪಡೆದುಕೊಂಡಿದ್ದಾರೆ. ಅವರ ಶಕ್ತಿ ಅಪಾರ, ಅವರ ವಿಶ್ವಜ್ಞಾನ ಅನಂತ. ಗುರುಗಳು ಹೊಸ ವರ್ಷಕ್ಕೆ ಹೇಗೆ ಬ್ಲೂ ಪ್ರಿಂಟ್ ಹಾಕುವುದೆಂದು ನಮಗೆ ತಿಳಿಸಿಕೊಡಲಿದ್ದಾರೆ. ಹೊಸ ವರ್ಷಕ್ಕೆ ಫೈನಾನ್ಷಿಯಲ್ ಬ್ಲೂ ಪ್ರಿಂಟ್ನ ಪ್ಲಾನ್ ಮಾಡಬೇಕು, ತಿಳ್ಕೋಬೇಕು ಅನ್ನೋರು ಈ ವರ್ಕ್ಶಾಪ್ಗೆ ಬನ್ನಿ. ಹಾಗಾದ್ರೆ ಬನ್ನಿ, ನಮ್ಮ ಸಕಲ ಕರ್ಮಗಳನ್ನ ಕಳೆದುಕೊಂಡು ಧನ ದೋಷ ಮತ್ತು ಕೆಟ್ಟ ಕಣ್ಣು ದೃಷ್ಟಿಯನ್ನ ನಿರ್ಮೂಲನೆ ಮಾಡಿಕೊಂಡು ಮಾಟ ಮಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಗುರುಗಳ ವಿಶ್ವಶಕ್ತಿಯುಳ್ಳ ದಿವ್ಯ ಆಶೀರ್ವಾದವನ್ನ ಸ್ವೀಕರಿಸೋಣ. ಹಣ, ಆಸ್ತಿ, ಐಶ್ವರ್ಯಗಳ ಎಲ್ಲ ರಹಸ್ಯಗಳನ್ನು ಕಲಿತು ಶ್ರೀಮಂತರಾಗೋಣ. ಇನ್ಯಾಕ್ ತಡ, ಕಾರ್ಯಕ್ರಮ ಶುರು ಮಾಡೋಣ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದವರು, ಫೈನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಜನರ ಬಾಳಿನಲ್ಲಿ ಪರಿವರ್ತನೆಯ ತಂದುಕೊಟ್ಟು ಜಿ ಕನ್ನಡ ನ್ಯೂಸ್ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದವರು, ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾದವರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಅಹಂ ಬ್ರಹ್ಮಸ್ಮಿ. ಗುರುಗಳೇ, ಯಾವಾಗಲೂ ನಾವು ಶ್ರೀಮಂತರು ಬಗ್ಗೆ ನೋಡ್ತಾನೆ ಇರ್ತೀವಿ, ಕೇಳ್ತಾನೆ ಇರ್ತೀವಿ, ತಿಳ್ಕೊತಾನೆ ಇರ್ತೀವಿ. ಆದರೆ ಎಷ್ಟೇ ಚೇಂಜಸ್ ಆದ್ರೂ ಲೈಫ್ ಸ್ಟೈಲಲ್ಲಿರ್ಬೋದು ಅಥವಾ ಏನೋ ನ್ಯಾಚುರಲ್ ಕೆಲಾಮಿಟಿ ಆಗಿತ್ತು. ಇವಾಗ ಫಾರ್ ಎಕ್ಸಾಂಪಲ್ ಕೋವಿಡ್ ಬಂದಿತ್ತು, ಆವಾಗ ಕೂಡ ಶ್ರೀಮಂತರಿಗೆ ಪೆಟ್ಟು ಬಿದ್ದಿದ್ದು ಎಲ್ಲೋ ಕಡಿಮೆ ಅಂತ ಅನಿಸುತ್ತೆ. ಅಥವಾ ಕಷ್ಟ ಬಂದಿದ್ರು ಅವ್ರು ಶ್ರೀಮಂತರಾಗೇ ಉಳ್ಕೊಂಡಿದ್ದಾರೆ ಅಲ್ಲ. ಹೌ ಇಸ್ ದ್ಯಾಟ್? ಹೆಂಗೆ ರಿಚ್ ಸ್ಟೇಸ್ ರಿಚ್ ಹೆಂಗೆ ಗುರುಗಳೇ? ಅದ್ರ ಬಗ್ಗೆ ಏನಾದರೂ ಹೇಳೋದಾದರೆ. ಓಕೆ, ವೆಲ್, ನೋಡೋದಕ್ಕೆಲ್ಲರೂ ಒಂದೇ ಥರ ಇರೋ ಕಾರಣಕ್ಕೆ ಇಬ್ಬರೂ ಒಂದೇ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಹೌದು. ಸೊ ಖಂಡಿತವಾಗಿಯೂ ನೋಡೋದಕ್ಕೆ ಅವ್ರಿಗೂ ಎರಡೇ ಕಣ್ಣೇ ಇದೆ, ನಮಗೂ ಎರಡೇ ಕಣ್ಣೇ ಇದೆ. ಶ್ರೀಮಂತರಿಗೂ ಎರಡೇ ಕೈ ಇದೆ, ಎರಡೇ ಕಾಲಿದೆ. ಆಮೇಲೆ ಒಳಗಡೆ ಏನಿದೆಯೋ ಕಿಡ್ನಿಗಳು, ಲಿವರ್ಗಳು ಎಲ್ಲ ಸೇಮ್ ಟು ಸೇಮ್. ಜಸ್ಟ್ ಬಿಕಾಸ್ ನೋಡೋದಕ್ಕೆ ಬಾಹ್ಯವಾಗಿ ಒಂದೇ ಕಾಣಿಸೋದಕ್ಕೆ ಅವರು ನಾವು ಒಂದೇ ಎಲ್ಲ ಗೊತ್ತಿರಲಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಮೇಡಮ್. ಸೊ ಲಾಟ್ ಆಫ್ ಅಸ್ ಗೆಟ್ ಕನ್ಫ್ಯೂಸ್ಡ್. ಸೊ ಅದ್ರ ಬಗ್ಗೆ ನಾನು ಹೇಳ್ತೇನೆ ಮೇಡಮ್. ಅದಕ್ಕೂ ಮುಂಚೆ ಈ ಸಲ ವರ್ಕ್ಶಾಪ್ ನಡೀತಿರೋದು JSS ಆಡಿಟೋರಿಯಮಲ್ಲಿ. ಇದಿರೋದು ಬನಶಂಕರಿ ಹತ್ರ. ನೀವು ಐ ಥಿಂಕ್ ಮೆಟ್ರೋದಲ್ಲಿ ಬಂದರೆ ಮೆಜೆಸ್ಟಿಕ್ಕಿಂದ 15 ನಿಮಿಷ ತೆಗೆದುಕೊಳ್ಬೋದು. RV ಕಾಲೇಜ್ ಸ್ಟಾಪ್ ಅಂತೇಳಿ ಅಲ್ಲಿ ಇಳಿದ್ರೆ 500 ಮೀಟರ್ಗಳು ಮಾತ್ರ. ದಿಸ್ ಈಸ್ ಒನ್ ಮೋರ್ ಚಾಲೆಂಜ್. ಯಾರನ್ನೂ ಕೇಳಬಾರ್ದು. ಇನ್ಫ್ಯಾಕ್ಟ್ ಈ ಕೆಳಗಡೆ ಸ್ಕ್ರಾಲ್ ಆಗೋ ನಂಬರ್ನ ನೀವು ಮೆಸೇಜು ಮಾಡಬಾರ್ದು, ಫೋನು ಮಾಡಬಾರ್ದು, ಕೇಳಬಾರ್ದು. ನೀವೇ ಬನ್ನಿ. ಆಮೇಲೆ ಎಲ್ಲೆಲ್ಲಿಂದನೂ ಬರ್ತೀರಾ ಅಲ್ಲ, ಎಲ್ಲ ಕಡೆ ಮೆಟ್ರೋ ಇಲ್ವಲ್ಲ, ಅಟ್ಲೀಸ್ಟ್ ಮೆಟ್ರೋ ಅನುಭವನಾದರೂ ಸಿಗುತ್ತಲ್ವಾ. ಇನ್ಫ್ಯಾಕ್ಟ್ ನಾನು ಎಲ್ಲೆಲ್ಲೋ ಕಲೀಲಿಕ್ಕೆ ಹೋಗ್ತೀನಿ. ನಾನು ದೂರ್ಬಾರ ತುಂಬ ಹೋಗಿದ್ದೇನೆ, ಪ್ರಪಂಚದಾದ್ಯಂತ ಹೋಗಿದ್ದೇನೆ. ನಾನು ಯಾರನ್ನೂ ಮಾತಾಡ್ಸೋದು ಇಲ್ಲ, ಕೇಳೋದು ಇಲ್ಲ. ನಾನೇ ಫಸ್ಟ್ ಗೂಗಲ್ ಮ್ಯಾಪಲ್ಲಿ ನೋಡ್ಕೊಳ್ತೇನೆ, ನಾನೇ ಹೋಗ್ತೇನೆ. ಬಿಕಾಸ್ ದಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ನನಗೆ ಬೋರ್ ಆಗ್ತಿರುತ್ತೆ ಒಂದೇ ಜಾಗಕ್ಕೆ ಪದೇ ಪದೇ ಹೋಗೋದು. ಹೊಸ ಜಾಗ ಅಂತಂದರೆ ಸಮಥಿಂಗ್ ನ್ಯೂ ಅಲ್ಲ, ಹೊಸದು ಕಲಿಬೋದಲ್ಲ ಅಂತ ನನ್ನ ಮನಸ್ಥಿತಿ. ಸೊ ದಯವಿಟ್ಟು ಯಾರನ್ನೂ ಕೇಳಬೇಡಿ, ನೀವೇ ಬರಬೇಕು, ನೋಡೋಣ. ಅಟ್ಲೀಸ್ಟು ಈ ಜಾಗನಾದರೂ ನಾವೇ ಹುಡುಕೊಡೋಣ ಅಲ್ಲ. ಇದನ್ನೇ ಮಾಡೋಕ್ಕಾಗದಿದ್ರೆ ಜೀವನದಲ್ಲಿ ದೊಡ್ಡದೆಲ್ಲ ಮಾಡೋದಕ್ಕೆ ಸಾಧ್ಯನ ನೀವು ಹೇಳಿ? ಇಟ್ಸ್ ಅ ವೆರಿ ಸ್ಮಾಲ್ ಥಿಂಗ್. ಕಾಡಲ್ಲೇನೋ ಜಾಗ ಕೇಳಿದ್ರೆ ಪರವಾಗಿಲ್ಲ. ಸೊ ಸ್ವಾಮಿ ನಾನು ಕಾಡಿಗೆ ಬರ್ತಿದ್ದೀನಿ, ಹೇಗೆ ಬರಲಿ ಅಂತೇಳಿ. ಇಲ್ಲ ಸಮುದ್ರ ಮಧ್ಯದಲ್ಲಿ ಕಳೆದೋಗಿದ್ರೂ ಪರವಾಗಿಲ್ಲ, ಅಥವಾ ಡೆಸರ್ಟಲ್ಲಿ ಮರುಭೂಮಿಯಲ್ಲಾದರೂ ಎಲ್ಲಿ ಬರೋದು ಗೊತ್ತಾಗಲ್ಲ ಅನ್ನೋದಕ್ಕೆ ಅರ್ಥ ಇದೆ. ಬೆಂಗಳೂರಲ್ಲಿ ಜಾಗ ಗೊತ್ತಿಲ್ಲ ಅಂತಂದರೆ ಐ ಸೀರಿಯಸ್ಲಿ ಕಾಂಟ್ ಅಂಡರ್ಸ್ಟ್ಯಾಂಡ್. ಯಾರಿಗೆಲ್ಲ ಈ ಜಾಗ ಹುಡ್ಕೋದಕ್ಕೆ ಗೊತ್ತಾಗಲ್ಲ, ಕಷ್ಟ ಅಂತಂತೀರೋ ಅವರು ವರ್ಕ್ಶಾಪಿಗೆ ಬರದೇ ಇದ್ದರೆ ಒಳ್ಳೆಯದು. ಯಾಕಂದರೆ ನಿಮಗೆ ಇಷ್ಟು ವಿವೇಕ ಇಲ್ಲ ಅಂತಂದರೆ ನೀವು ನಿಜವಾಗ್ಲೂ ವ್ಯಾಪಾರ ಮಾಡೋಕ್ಕಾಗುತ್ತಾ, ಶ್ರೀಮಂತರಾಗೋದಕ್ಕಾಗುತ್ತಾ, ಜೀವನ ಅನುಭವಿಸೋಕ್ಕಾಗುತ್ತಾ? ನಾವು ಇನ್ಫ್ಯಾಕ್ಟ್ ತುಂಬ ದುಡ್ಡು ಮಾಡಿ ಪ್ರಪಂಚ ಎಲ್ಲ ಸುತ್ತಬೇಕು ಅಂತ ಅಂದ್ಕೊಂಡಿರ್ತೀವಪ್ಪ. ಎಲ್ರಿಗೂ ಆಸೆ ಇದೆ. ಬೆಂಗಳೂರಿಗೆ ಬರೋಕ್ಕೆ ಗೊತ್ತಿಲ್ಲ ಅಂತಂದರೆ ಯು ಬೆಟರ್ ಬಿ ಇನ್ ಯುವರ್ ಹೌಸ್. ನೀವು ಬರೋಕ್ಕೆ ಹೋಗ್ಬೇಡಿ ವರ್ಕ್ಶಾಪಿಗೆ.
ಇನ್ನೇನು ಮೇಡಮ್ ಕರೆಕ್ಟ್ ಅಲ್ವ ಮೇಡಮ್? ತುಂಬ ಜನ ಕೇಳ್ತಿರ್ತಾರೆ, ಅಯ್ಯೋ ಆ ಜಾಗದಲ್ಲಿದ್ದರೆ ಚೆನ್ನಾಗಿರೋದು ಅಂತ. ಯಾಕೆ ಆ ಜಾಗದಲ್ಲಿ ಇರ್ಬೇಕು ನನಗೆ ಅರ್ಥನೇ ಆಗ್ತಿಲ್ಲ. ಲೆಟ್ ಅಸ್ ಡೂ ಇಟ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಸೊ ದ್ಯಾಟ್ ವಿ ಆಲ್ಸೋ ಲರ್ನ್ ನ್ಯೂ ಥಿಂಗ್ಸ್, ನ್ಯೂ ಪ್ಲೇಸಸ್. ಸೊ ಹಾಗೆ ದಿಸ್ ಈಸ್ ಒನ್ ಥಿಂಗ್ ಐ ವಾಂಟೆಡ್ ಟು ಶೇರ್. ಆಮೇಲೆ ಯಾರೆಲ್ಲ ಬರ್ತಿದ್ದೀರೋ ಮರೀದೆ 3 ನಿಂಬೆಹಣ್ಣು. ನಾನು ಪದೇ ಪದೇ ಹೇಳ್ತಿರೋದಕ್ಕೆ ಕಾರಣ ಇಷ್ಟೇ, ನೀವು ಮರ್ತೋಗಿ ಬಂದುಬಿಡ್ತೀರ. ತುಂಬ ಸಲ ನಾನು ನೋಡಿದ್ದೇನೆ, ಒಂದಿದ್ದರೆ ಒಂದು ತೆಗೆದುಕೊಂಡು ಬರಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, 3 ನಿಂಬೆಹಣ್ಣು ಕಂಪಲ್ಸರಿ ತೆಗೆದುಕೊಂಡು ಬರಬೇಕು. 6 ವೀಳ್ಯದೆಲೆ, 6 ವೀಳ್ಯದೆಲೆ. ಸೊ ಕೆಲವರೆಲ್ಲ ಬೆಳೆದಿರ್ಬೋದು, ನೀವು ಚಿಕ್ಕಮಂಗ್ಳೂರು ಕಡೆಯವರು ಬಂದರೆ ಅಥವಾ ಶಿವಮೊಗ್ಗದ ಕಡೆಯವರು, ಮಂಗಳೂರು ಕಡೆಯವರು, ಉಡುಪಿ, ಪುತ್ತೂರು ಈ ಕಡೆ ಎಲ್ಲ ನೀವು ಬೆಳಿತೀರ ಅಂತ ನನಗೆ ಗೊತ್ತಿದೆ. ಕೊಡಗು ಕಡೆಯವರು ನಿಮ್ಮ ತೋಟದಲ್ಲೇ ತೆಗೆದುಕೊಂಡು ಬನ್ನಿ. ಒಂದು ಕೆಲಸ ಮಾಡಿ, ನನಗೊಂದು ಚೂರು ತೆಗೆದುಕೊಂಡು ಬನ್ನಿ, ನನಗಿಷ್ಟ. ನನಗೆ ಯಾರು ತರ್ತಿರೋ ನೋಡೋಣ, ನಾನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನನಗೂ ಒಂದು ನಾನೇನು ಹೇಳಿದ್ನೋ ಅಟ್ಲೀಸ್ಟ್ ಇದು ಎಲೆ ನನಗೆ ತುಂಬ ಇಷ್ಟ, ತೆಗೆದುಕೊಂಡು ಬನ್ನಿ. ಆಮೇಲೆ 9 ಕರ್ಪೂರ ನೋಡಿ, ಕರ್ಪೂರ ನನ್ನ ಹತ್ರ ಇದೆ. 9 ಕರ್ಪೂರ, ಸಾಲ್ ಮ್ಯಾಂಡೇಟ್ರಿ. 9 ಕರ್ಪೂರ ನನ್ನ ಕೈಯಲ್ಲಿದೆ. ಸೊ ದಯವಿಟ್ಟು ತೆಗೆದುಕೊಂಡು ಬರಬೇಕು. ಆಮೇಲೆ 1 ಮೊಳದಷ್ಟು ಕಪ್ಪು ದಾರ. ಏಕೆ? ಮಾಟ ಮಂತ್ರದ ಒಂದು ವಿಶೇಷ ಕ್ಲಾಸ್ ಆಗಿರೋದಕ್ಕೆ, ಮತ್ತು ದನ ದೋಷ ಎಲ್ಲ ದೋಷಗಳು ನಿರ್ಮೂಲನೆ ಮಾಡೋದಕ್ಕೆ ಇದೆಲ್ಲ ಬೇಕಾಗುತ್ತೆ. ದಯವಿಟ್ಟು ಇದನ್ನು ತೆಗೆದುಕೊಂಡು ಬರಬೇಕು. ಹಾಗೆ ಬರಬೇಕಂದ್ರೆ ಒಂದು ಆರೆಂಜು ತೆಗೆದುಕೊಂಡು ಬರೋದಕ್ಕೆ ಮರಿಬೇಡಿ. ಓಕೆ, ಆರೆಂಜ್ ಸೀಸನಿಗೆ ಎಲ್ಲ ಕಡೆ ಸಿಗುತ್ತೆ, ತೆಗೆದುಕೊಂಡು ಬನ್ನಿ. ಥ್ಯಾಂಕ್ ಯು. ಸೊ ಕಮಿಂಗ್ ಟು ಮ್ಯಾಮ್ಸ್ ಕ್ವೆಶನ್. ನೋಡಿ, ಇಬ್ಬರು ಒಂದೇ ಥರ ಕಾಣಿಸಿದ್ರು, ಹೇಗೆ ಒಂದಲ್ಲ ಅಂತ ಹೇಳ್ತೀನಿ. ಈಗ ನನ್ನ ಹತ್ರ ಇಲ್ಲಿ ನೋಡಿ ನೀರಿದೆ, ಇನ್ನೊಂದು ಕೈಯಲ್ಲೂ ನೀರಿದೆ ನೋಡಿ, ತೆಗೆದುಕೊಂಡೆ. ಎರಡೂ ನೀರೇ, ಬಟ್ ಎಷ್ಟು ಡಿಫ್ರೆನ್ಸ್ ಇರುತ್ತೆ ನೋಡಿ. ಸರಿ, ಮೊಟ್ಟೆ ತೆಗೆದುಕೊಂಡು ಹಾಕಿ. ಇಲ್ಲಿ ನನ್ನ ಹತ್ರ ನನ್ನ ಮುಂದೆ ನೋಡಿ ಇದಿದೆ, ಮೊಟ್ಟೆ ತೆಗೆದುಕೊಳ್ಳಿ, ಹಾಕಿ ಇದರೊಳಗಡೆ. ಏನಾಯಿತು? ಇನ್ನೊಂದಿದೆ ಯಾಕಪ್ಪ, ಇನ್ನೊಂದಿದೆ, ಇದಕ್ಕೆ ಹಾಕಿ, ಇನ್ನೊಂದಕ್ಕೆ ಹಾಕಿ ನೋಡಿ. ಎರಡರಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ? ನನಗೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಇದು ಕರೆಕ್ಟಾಗಿ ಕ್ಯಾಪ್ಚರ್ ಆಗುತ್ತಾ ಅಂಥೇಳಿ. ಒಂದು ಕಡೆ ಮೊಟ್ಟೆ ಕೆಳಗಡೆ ಹೊರಟೋಯ್ತು, ಮುಳುಗೋಯ್ತು. ಇನ್ನೊಂದು ಕಡೆ ಮೊಟ್ಟೆ ತೇಲ್ತಿದೆ. ಏಕೆ? ಇಟ್ಸ್ ಅ ವೆರಿ ಸಿಂಪಲ್ ಎಕ್ಸ್ಪೆರಿಮೆಂಟ್ ಇದು. ಮಕ್ಕಳಿಗೆ ಏನಪ್ಪ ಅದು ಡೆನ್ಸಿಟಿ ಬಗ್ಗೆ, ಸಾಂದ್ರತೆಯ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ಸೈನ್ಸಲ್ಲಿ ಇದಿದೆ. ಥ್ಯಾಂಕ್ ಯು ಸರ್, ಇಷ್ಟೇ ನಾನು ಇಟ್ಬಿಡ್ತಾಯಿದ್ದೀನಿ ಕೆಳಗಡೆ. ಒಂದು ನೀರಲ್ಲಿ ಹಾಕಿದಂಥ ಮೊಟ್ಟೆ ತೇಲಿದರೆ ಇನ್ನೊಂದು ನೀರಲ್ಲಿ ಮೊಟ್ಟೆ ಮುಳುಗೋಯ್ತು. ಎರಡೂ ನೀರೇ, ಒಂದರಲ್ಲಿ ಉಪ್ಪಿತ್ತು, ಒಂದರಲ್ಲಿ ಉಪ್ಪಿರಲಿಲ್ಲ. ನಾವಿಬ್ಬರೂ ಒಂದೇ ಥರ ಕಾಣಿಸ್ತಿದ್ದೀವಿ ಮನುಷ್ಯರೇ, ಆದರೆ ಒಬ್ಬರಲ್ಲಿ ಹೇಗೆ ಉಪ್ಪಿತ್ತೋ ಆ ರೀತಿ ವಿಶ್ವಜ್ಞಾನವಿತ್ತು, ವಿಶ್ವಚೇತನವಿತ್ತು, ವಿಶ್ವಪ್ರಜ್ಞೆ ಇತ್ತು. ಇನ್ನೊಬ್ಬರಲ್ಲಿ ಪ್ರಜ್ಞೆ ಕಡಿಮೆ ಇತ್ತು ಅಥವಾ ಇರಲಿಲ್ಲ. ಅದಕ್ಕೆ ತುಂಬ ಸಲ ನಾವು ಮೋಸ ಹೋದಾಗಲಿ, ತಪ್ಪು ಮಾಡಿದಾಗಲಿ, ಏನೋ ಜೀವನದಲ್ಲಿ ಕಷ್ಟಕ್ಕೆ ಸಿಕ್ಕಾಕೊಂಡಾಗಲಿ ಜನಗಳೇನು ಹೇಳ್ತಾರೆ ಹೇಳಿ? ಪ್ರಜ್ಞೆ ಇರಲಿಲ್ವೇನೋ ನೋಡಿ, ಏನು ಹೇಳ್ತಾರೆ ನೋಡಿ, ಪ್ರಜ್ಞೆ ಇರಲಿಲ್ವೇನೋ, ಏನಾಗಿತ್ತು? ಇನ್ನು ಯಾರಾದರೂ ಅನ್ಕಾನ್ಷಿಯಸ್ ಆಗಿ ಬಿದ್ದೋದ್ರೂ ಹೇಳ್ತಾರೆ, ಅಯ್ಯೋ ಪ್ರಜ್ಞೆ ತಪ್ಪೋಗಿದೆ. ಸೊ ಪ್ರಜ್ಞೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಸೊ ವ್ಯಾಪಾರ ಮಾಡಬೇಕು ಅಂತಂದರೆ, ನಾವು ಶ್ರೀಮಂತರು ಆಗಬೇಕಂತಂದರೆ ಪ್ರಜ್ಞೆ ಬೇಕು ನಮಗೆ. ಏನು ಆ ಪ್ರಜ್ಞೆಗಳು? ಕೆಲವು ತುಂಬ ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್ಸ್ ಇದೆ. ಇದನ್ನೇ ನಾನು ವರ್ಕ್ಶಾಪಲ್ಲಿ ಹೇಳ್ಕೊಡೋ ಅಂಥದ್ದು. ಆ ಪ್ರಜ್ಞೆ ಬರೋದಕ್ಕೋಸ್ಕರ ಕೆಲವು ಟೆಕ್ನಿಕ್ಸು, ಕೆಲವು ಅಫರ್ಮೇಷನ್ಸು, ಕೆಲವು ತತ್ವಗಳು, ಗುಣಗಳು ನಾವು ಕಲಿತಾ ಹೋಗ್ತೇವೆ. ಇವತ್ತು ಒಂದು ಗುಣ ಹೇಳ್ತಾನೆ, ಏನು ಪ್ರಜ್ಞೆ ಇರುತ್ತೆ ಅವರಲ್ಲಿ, ವಿಶ್ವಪ್ರಜ್ಞೆ ಏನಿದೆ ಅಂಥೇಳಿ. ಮೊದಲನೇದು, ಎಲ್ಲರೂ ಶ್ರೀಮಂತರು, ಮೆಜಾರಿಟಿ 99% ನಾನು ಹೇಳುವಂಥದ್ದು. ನಾನು ಶ್ರೀಮಂತರು ಅಂದಾಗ ಬರೀ ದುಡ್ಡಿರೋರು ಮಾತ್ರ ಅಲ್ಲ, ಹಣ, ಆಸ್ತಿ, ಐಶ್ವರ್ಯ ಇರೋವ್ರನ್ನೂ ಶ್ರೀಮಂತರು ಅಂತ ಹೇಳೋದು. ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ದುಡ್ಡಿದೆ ಅವನು ಶ್ರೀಮಂತ ಅಂದ್ಕೋಬೇಡಿ. ಬರೀ ದುಡ್ಡಿದ್ರೆ ಶ್ರೀಮಂತ ಅಲ್ಲ, ಗೊತ್ತಿರಲಿ. ಅವನ ಹತ್ರ ಹಣ ಇರಬೇಕು, ಆಸ್ತಿ ಇರಬೇಕು, ಐಶ್ವರ್ಯ ಇರಬೇಕು. ಐಶ್ವರ್ಯ ಅಂತಂದ್ರೆ ಏನು? ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಫ್ಯಾಮಿಲಿ, ಆರೋಗ್ಯ, ಇವೆಲ್ಲವೂ ಸೇರಿ ಐಶ್ವರ್ಯ. ಸೊ ಇವ್ರು ಯಾರು? ಅವ್ರೇನು ಮಾಡ್ತಾರೆ ಗೊತ್ತಾ? ಎವ್ರಿ ಡೇ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಾರೆ. ಬ್ರಾಹ್ಮಿ ಮುಹೂರ್ತ ಅಂದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ, 3 ಗಂಟೆ 4 ಗಂಟೆ ಅಂತಂತಲ್ಲ, ಅಟ್ಲೀಸ್ಟ್ 6 ಗಂಟೆಗಿಂತ ಮುಂಚೆ, ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿತವಾಗಿ ಎದ್ದರೂ ಸಾಕು. ದಿಸ್ ಇಸ್ ದ ಫಸ್ಟ್ ಥಿಂಗ್ ದಟ್ ದೇ ಆಲ್ ಡೂ.
ವೈ ದೇ ಆರ್ ಅ ಡಿಫ್ರೆನ್ಸ್, ದಿಸ್ ಈಸ್ ವೈ ದೇ ಆರ್ ಅ ಡಿಫ್ರೆನ್ಸ್. ಇದು ಒಂದು. ಎರಡನೇದು, ಅವರಿಗೆ ಬೇಡದೇ ಇರೋದು ನೋಡಲ್ಲ, ಬೇಡದೇ ಇರೋದು ಕೇಳಿಸ್ಕೊಳ್ಳಲ್ಲ, ಬೇರೆಯವ್ರ ಬಗ್ಗೆ ಮಾತಾಡೋದಿಲ್ಲ, ಹೆಚ್ಚು ಮೌನವಾಗಿರ್ತಾರೆ. ಯು ಸಿ ಎನಿ ಮಾರ್ವಾಡಿ ಮ್ಯಾನ್, ಎಲ್ಲ ಜೈನ್ಸ್ನ ನೋಡಿ, ಶ್ರೀಮಂತರು ನೋಡಿ, ಅವರು ಹೆಚ್ಚು ಅಂತಂದರೆ ನಮಸ್ಕಾರ ಹೇಳ್ಬಿಟ್ಟು ಅವ್ರ ಬಿಸ್ನೆಸ್ಗೆ ಅವ್ರು ಹೊರಟೋಗ್ತಾರೆ. ದೇ ಡೋಂಟ್ ಕೇರ್ ಮಚ್. ನೀವು ಹೇಗಿದ್ದೀರಾ ಸರ್, ಏನು ನಡೀತಿದೆ, ಬಿಸ್ನೆಸ್ ಹೇಗಿದೆ, ಇಲ್ಲ ಅವ್ರ ಬಗ್ಗೆ ಹೇಳ್ಕೊಳ್ಳೋದಾಗಲಿ, ನೋ, ನಥಿಂಗ್. ಇನ್ನೊಂದು ಅದ್ಭುತವಾದ ಒಂದು ಕೆಲಸ ಮಾಡ್ತಾರೆ, ಅವರು ಸ್ಟೇಟಸ್ ಹಾಕಲ್ಲ, ಸ್ಟೇಟಸ್ ನೋಡಲ್ಲ, ಡಿ ಪಿ ಹಾಕಲ್ಲ, ಅದೊಂದು ಬೇರೆ ಡಿ ಪಿನೂ ನೋಡಲ್ಲ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಲ್ಲ, ಫೇಸ್ಬುಕ್ಕಲ್ಲಿ ರೀಲ್ಸ್ ನೋಡಲ್ಲ. ಬಿಕಾಸ್ ಅದು ಮಾಡೋದ್ರಿಂದ ದುಡ್ಡು ಬರೋ ಆಗಿದ್ದರೆ ಅವ್ರು ಮಾಡ್ತಾರಂತೆ. ಒಬ್ರು ಹೇಳಿದ್ದು ನನಗೆ, ಸರ್ ವಿರಾಟ್ ಕೊಹ್ಲಿ 100 ಹೊಡೆದ ಅಂತ ಹೇಳಿದೆ. ಸೊ ವಾಟ್? ಸೊ ಅವನು ನೋಡಿದ್ರೆ ನನಗೇನು ಬಂತು ಅಂತಾನೆ. ಜಸ್ಟ್ ಇಮ್ಯಾಜಿನ್, ಏನು ಥಾಟ್ ರೀ ಅದು. ಅಲ್ಲ, ಇನ್ನೊಬ್ರು ಹೇಳಿದ್ರೆ, ಸರ್ ಅವರೇನೋ ಅಲ್ಲಿ ಯುದ್ಧ ನಡೀತಿದೆಯಂತೆ. ಅಯ್ಯೋ ನಾನೇನು ಮಾಡಲಪ್ಪ, ಯುದ್ಧ ನಡೀತಿದ್ರೆ ಆಯಿತು, ನಿನಗೆ ಗೊತ್ತು ತಾನೆ, ನೀನೇನು ಮಾಡಿದೆ ಅಂತ ಕೇಳಿದೆ. ಸೊ ಎಷ್ಟು ಡಿಫ್ರೆನ್ಷಿಯೇಟ್ ಇದೆ ನೋಡಿ ಅವ್ರಿಗೂ ನಮಗೆ ಆಲೋಚನೆಗಳಲ್ಲಿ. ಪ್ರತಿ ಕ್ಷಣ ಪ್ರತಿದಿನ ಅವ್ರಿಗೆ ಆಲೋಚನೆ ಎಲ್ಲ ಹಣ, ಆಸ್ತಿ, ಐಶ್ವರ್ಯ, ತನ್ನ ಮನೆ, ನಾನು, ದುಡ್ಡು ಅಷ್ಟೇ. ತುಂಬ ಬೇರೆದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳಲ್ಲ. ಬಟ್ ನಾವು ವಿ ಕನ್ಸ್ಯೂಮ್ ಸೋ ಮಚ್ ಆಫ್ ಅನ್ವಾಂಟೆಡ್ ಸ್ಟಫ್ ಇಂಟು ಬ್ರೈನ್ಸ್. ಜಸ್ಟ್ ಇಮ್ಯಾಜಿನ್, ನಾನು ನಿಮ್ಮನ್ನು ಕೇಳ್ತೀನಿ, ಈಗ ಉಸಿರಾಡ್ತಿದ್ದೀರಾ, ನಾನು ಉಸಿರಾಡ್ತಿದ್ದೀನಿ, ಎಷ್ಟೊತ್ತು ಉಸಿರಿಟ್ಕೋಬೋದು ಒಳಗಡೆ? ನಂದು 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 ಅಂತ ಹೇಳ್ತೀವಲ್ಲ, ನಿಮ್ಮದೇ ತಾನೇ ಉಸಿರು, ಇಟ್ಕೊಳ್ಳಿ ಹಂಗೇನೆ ನೋಡೋಣ. ಇಟ್ಕೊಳ್ತೀರಾ ಮೇಡಮ್ ನೀವು? ಇಲ್ಲ ಸರ್. ಹೊರಗಡೆ ಬಿಡಲೇಬೇಕು ತಾನೇ? ವೆರಿ ಗುಡ್, ಬಿಟ್ರಿ. ತಗೊಂಡಾಗ ಆಕ್ಸಿಜನ್ನು, ಬಿಟ್ಟಾಗ ಕಾರ್ಬನ್ನು. ವೆರಿ ಗುಡ್, ಗುಡ್ ಜಾಬ್. ನೆಕ್ಸ್ಟ್, ನೀರು ಕುಡಿತೀರಾ, ಇಟ್ಕೊಳ್ತೀರನ್ರಿ? ನಿಮ್ಮದೇ ತಾನೇ ನೀರು, ತಾಕತ್ತಿದ್ರೆ ಇಟ್ಕೊಳ್ರಿ. ಆಯಿತು, ಊಟ ಮಾಡ್ತೀರಾ, ಇಟ್ಕೊಳ್ರಿ. ನೀವೇ ಬೆಳೆದಿದ್ದು ನಿಮ್ಮದೇ ತೋಟದಲ್ಲಿ, ನೀವೇ ಅಡುಗೆ ಮಾಡಿದ್ದು, ನೀವೇ ತಿಂದಿದ್ದು ತಾನೆ, ತುಂಬ ಟೇಸ್ಟಾಗಿತ್ತು ತಾನೆ, ಇಟ್ಕೊಳ್ರಿ. ಅದನ್ನೂ ಬಿಟ್ಬಿಟ್ರಿ, ಕರೆಕ್ಟ್ ತಾನೆ? ಗಾಳಿ ಬಿಟ್ರಿ, ನೀರು ಬಿಟ್ರಿ, ಊಟನೂ ಬಿಟ್ರಿ, ತೆಗೆದುಕೊಂಡಿದ್ದು ಬಿಟ್ರಿ. ಅಲ್ಲ, ಈ ಮನಸ್ಸಿಗೆ, ಈ ಮೈಂಡ್ಗೆ ಏನೆಲ್ಲ ತೆಗೆದುಕೊಳ್ತಿದ್ದೀವಿ ನಾವು? ನೋಡೋ ನೋಟದಿಂದ, ಕಣ್ಣಿಂದ, ನಾವು ಕೇಳಿಸ್ಕೊಳ್ಳೋ ಕಿವಿಯಿಂದ, ನಮ್ಮ ಮನಸ್ಸಿನಿಂದ ಏನೆಲ್ಲ ತೆಗೆದುಕೊಂಡಿದ್ದೀವಿ, ಅದನ್ನೆಲ್ಲ ಬಿಡ್ತಿದ್ದೀವ? ನನ್ನ ಪ್ರೀತಿ ಆಗರ್ಭ ಶ್ರೀಮಂತ ದೇವರುಗಳೇ, ನೀವು ಬಿಟ್ಟಿದ್ದೀರಾ? ಬೇರೆದೆಲ್ಲ ನೇಚರೇ ಮಾಡುತ್ತೆ. ಗಾಳಿ ನೀವು ಬೇಡ ಅಂದರೂ ಅದೇ ತೆಗೆದುಬಿಡುತ್ತೆ ಆಚೆ ಕಡೆ. ಊಟನೂ ಅಷ್ಟೇ, ನೀರು ಅಷ್ಟೇ. ಬಟ್ ಮನಸ್ಸಿಗೆ ಹೋಗುವಂಥದ್ದು, ಅದಕ್ಕೆ ನಾವು ತುಂಬ ಮೈಂಡ್ಫುಲ್ ಆಗಿರಬೇಕು. ಡೋಂಟ್ ಕನ್ಸ್ಯೂಮ್ ಅನ್ವಾಂಟೆಡ್ ಸ್ಟಫ್. ಯು ಡೋಂಟ್ ನೋ ಟು ಲೀವ್, ಸೊ ಬೆಟರ್ ನಾಟ್ ಕನ್ಸ್ಯೂಮ್. ಸೊ ಶ್ರೀಮಂತರು ಏನು ಮಾಡ್ತಾರೆ, ಅವ್ನು ಬೇಕಿರೋದು ಮಾತ್ರ ತೆಗೆದುಕೊಳ್ತಾನೆ. ಯಾಕಂದ್ರೆ ಅದೇ ಜೀರ್ಣ ಆಗೋದು. ಬೇಡದೇ ಇರೋದಂದ್ರೆ ಏನು ಅರ್ಥ ಆಗೋಂಗೆ ಹೇಳಲ್ಲ ನಿಮಗೆ. ಈಗ ನೀವು ವಿಷ ತೆಗೆದುಕೊಳ್ತೀರ, ನೀವು ಮತ್ತೆ ಬಿಡೋದಕ್ಕೆ ನೀವು ಇರ್ತೀರಾ? ಹಾವು ಕಚ್ಚುತ್ತೆ, ನೀವು ಹಾಗೇ ಇದ್ದರೆ ಇರ್ತೀರ ನೀವು? ಅದೇ ರೀತಿ ಪ್ರತಿದಿನ ನಾವು ಮಾಡೋ ಕೆಲಸಗಳು, ಟಿ ವಿಯಲ್ಲಿ ನೋಡೋದಾಗಲಿ ಅಥವಾ ಮೊಬೈಲಲ್ಲಿ ನೋಡೋದಾಗಲಿ, ಏನು ಅಂದ್ಕೊಂಡಿದ್ದೀರಾ ಇದೆಲ್ಲನೂ? ಇಟ್ಸ್ ಬ್ಲಡಿ, ಇಟ್ ಈಸ್ ಪಾಯ್ಸನ್. ರೀಲ್ಸು ಯಾವತ್ತೂ ಅದು ಖಾಲಿ ಆಗಲ್ಲ. ನೀವು ನೋಡ್ತಿರ್ಬೋದು, ಒಬ್ಬರು ದೊಡ್ಡವರು ನನಗೆ ಹೇಳಿದ್ರು, ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ರೀಲ್ಸ್ ಅನ್ನೋವಂಥದ್ದು ದ್ರೌಪದಿಯ ಸೀರೆ ಹೇಳಿದಾಗೆ. ದ್ರೌಪದಿಯ ಸೀರೆ ಎಳೆಯೋಕ್ಕಾಯ್ತಾ? ಶ್ರೀಕೃಷ್ಣ ಬಿಟ್ನ? ಎಷ್ಟು ಸೀರೆ ಹೇಳಿದ್ರು ಸೀರೆ ಬರ್ತಾನೇ ಇದೆ. ರೀಲ್ಸ್ ಹಾಗೆ ನಿಲ್ಲಲ್ಲ ರೀ. ದ್ಯಾಟ್ ಈಸ್ ದ ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್ ಫಾರ್ ಅ ಪುವರ್ ಮೈಂಡ್ಸೆಟ್ ಆ್ಯಂಡ್ ಅ ರಿಚ್ ಮೈಂಡ್ಸೆಟ್. ಇನ್ನೂ ಅನೇಕ ವಿಚಾರಗಳಿದ್ದಾವೆ. ಎಲ್ಲವನ್ನೂ ನಾನು ಇಲ್ಲೇ ಕುಳಿತುಕೊಂಡ್ರೆ ನನಗೆ ಇಡೀ ದಿನ ಅಲ್ಲ, ಎಷ್ಟು ದಿನ ಬೇಕಾದರೂ ನಾನು ಹೇಳ್ಕೊಳ್ತಾ ಕೂತ್ಕೊಳ್ತೇನೆ. ನಾನು ಹಾಗೆ ಮಾಡಲ್ಲಪ್ಪ. ಟು ಬಿ ವೆರಿ ಫ್ರ್ಯಾಂಕ್, ಅನಂತ ವಿಶ್ವ ಆಚಾರ್ಯ ನನ್ನ ನೋಡಿ, ಬೇಕಾದರೆ ಯಾವತ್ತಾದ್ರೂ ಡಿ ಪಿ ನನ್ನ ನೋಡಿ, ಯಾರಾದರೂ ನೋಡಿದರೆ ನನಗೆ ಹೇಳಿ. ನನ್ನ ಫ್ರೆಂಡ್ಸೇ ಆಗಲಿ ರೀ, ನೋಡ್ತಿರ್ಬೋದು, ನನ್ನ ಕ್ಲಾಸ್ಮೇಟ್ಸ್ ಇರ್ಬೋದು ಅಥವಾ ನಮ್ಮೂರವ್ರು ಯಾರೇ ಇರ್ಬೋದು. ಒಂದು ದಿನ ಅನಂತ ವಿಶ್ವ ಆಚಾರ್ಯ ರೀಲ್ಸ್ ಹಾಕಿದ್ದ, ಸ್ಟೇಟಸ್ ಹಾಕಿದ್ರು, ಹೇಳ್ರಿ ನಾನು ನೋಡೋಣ. ನೆವರ್, ಐ ಹ್ಯಾವ್ ನೆವರ್ ಡನ್ ದ್ಯಾಟ್. ಐ ಆಮ್ ನಾಟ್ ಗೋನ್ ಟು ಡೂ ಇಟ್ ಐದರ್. ಎಷ್ಟು ದೃಷ್ಟಿ ಬೀಳುತ್ತೆ ಗೊತ್ತಾ? ಇನ್ಫ್ಯಾಕ್ಟ್ ನಮ್ಮ ಕಾರ್ಯಕ್ರಮಕ್ಕೆ ಬಂದವರು, 100 ಕೋಟಿ ವರ್ಕ್ಶಾಪ್ ಅಟೆಂಡ್ ಮಾಡಿರೋರು, ಈ ಯೂಟ್ಯೂಬ್ ನೋಡೋರು, ನೀವು ಫೋನ್ ಮಾಡಿರ್ತೀರ ನಮ್ಮ ನಂಬರ್ಗಳಿಗೆ, ಅದನ್ನು ಸೇವ್ ಮಾಡ್ಕೊಂಡಿದ್ದಾರೆ ನಮ್ಮ ಸ್ಟಾಫು, ಕೆಲಸ ಮಾಡೋರು.
ನಾನು ಎಷ್ಟು ಸಲ ನೋಡಿದ್ದೀನಿ, ನಿಮ್ದೆಲ್ಲರದ್ದು ಸ್ಟೇಟಸ್ ಇರುತ್ತಲ್ಲಿ, ನೀವು ಹೇಗ್ರಿ ಶ್ರೀಮಂತರಾಗ್ತೀರ ರೀ, ನೀವು ಮಾಡ್ತಿರೋದೆಲ್ಲ ಮಿಡ್ಲ್ ಕ್ಲಾಸ್ ಲೋ ಕ್ಲಾಸ್ ಕೆಲಸಗಳು, ನೀವು ಹೇಗ್ರಿ ಹೈ ಕ್ಲಾಸ್ ಆಗಿಬಿಡ್ತೀರ, ಹೈ ಕ್ಲಾಸ್ ಥರ ಯೋಚನೆ ಮಾಡಿ ಹೈ ಕ್ಲಾಸ್ ಥರ ಕೆಲಸ ಮಾಡಿದ್ರೆ ನೀವು ಅವಾಗ ತಾನೇ ರಿಚ್ ಆಗೋದು. ಎಲ್ಲ ಮಾಡೋದೆಲ್ಲ ಲೋ ಕ್ಲಾಸ್ ಕೆಲಸಗಳು, ಬಟ್ ಎಕ್ಸ್ಪೆಕ್ಟ್ ಮಾಡೋದು ಮಾತ್ರ ಮಹಾ ಶ್ರೀಮಂತ, ಮಹಾರಾಜ, ಮಹಾರಾಣಿ, ಇವೆಲ್ಲ ಓಳು ರೀಲ್ ಇವೆಲ್ಲನೂ. ಸೊ ದಯವಿಟ್ಟು ರಿಯಲ್ ಇರೋದು ಮಾಡಿ, ರೀಲ್ನ ನಿಲ್ಲಿಸಿ. ಅದೇ ಡಿಫ್ರೆನ್ಸ್ ಮೇಡಮ್. ಓಕೆ. ನನಗಿದೆಲ್ಲ ಸಿಟ್ಟು ಬರುತ್ತೆ ಮೇಡಮ್, ಹಿಂಗೆಲ್ಲ ಕೇಳಿದ್ರೆ ತುಂಬ ಸಿಟ್ಟು ಬರ್ತಿದೆ. ಬಟ್ ಹೇಗೋ ಮಾಡಿ ಒಂದು ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ಕೂಲ್ ಆಗಿಬಿಟ್ಟು ಹೇಳ್ತಿದ್ದೀನಿ. ವರ್ಕ್ಶಾಪಲ್ಲಿ ರಿಯಲ್ ಆಗಿ ಹೇಳ್ತಿದ್ದೀನಿ. ಓಕೆ. ಗುರುಗಳೇ, ಈಗ ಇದು ನಮ್ಮ 2024ನೇ ಕೊನೆ ಎಪಿಸೋಡ್ ಆಗಿರುತ್ತೆ, ಏನು ಡಿಸೆಂಬರ್ನಲ್ಲಿ ನಡೀತಿರುವಂಥದ್ದು. ಸೊ ಇವತ್ತು ನೀವೊಂದು ಸ್ಪೆಷಲ್ಲಾಗಿ ಟೆಕ್ನಿಕ್ ಹೇಳ್ಕೊಡ್ಬೇಕು, ಯಾಕಂದರೆ 24 ನಾವು ಮುಗಿಸಿ 25ಕ್ಕೆ ಕಾಲಿಡ್ತಿದ್ದೀವಲ್ಲ, ಹಾಗಾಗಿ ಒಂದು ಸ್ಪೆಷಲ್ ಟೆಕ್ನಿಕ್ ಏನಾದರೂ ಇದ್ದರೆ. ಖಂಡಿತ ಮೇಡಮ್, ನಾನು ಹೇಳ್ಕೊಡ್ತೇನೆ. ಸೊ ಎನಿವೇ, ಎಲ್ಲರೂ ಥ್ಯಾಂಕ್ಸ್ ಹೇಳಿ ಜಾಸ್ತಿ ಮೇಡಮ್ಗೆ. ಸೊ ಥ್ಯಾಂಕ್ ಯು ಮೇಡಮ್ ಅಂತೇಳಿ. ಸೊ ಶಿ ಇಸ್ ಬಿನ್ ವೆರಿ ಗ್ರೇಸ್ಫುಲ್, ವೆರಿ ಸಪೋರ್ಟಿವ್. ಇನ್ಫ್ಯಾಕ್ಟ್ ನಾನು ಇಷ್ಟು ಮಾತಾಡಲಿಕ್ಕೆ ಕಾರಣ ಆಗುವಂಥದ್ದು ಪೇಷನ್ಸಾಗಿ ಕುಳಿತುಕೊಂಡು ಶಿ ಆಲ್ಸೋ ಗೆಟ್ಸ್ ರೆಡಿ ವಿತ್ ಅವರ್ ಓನ್ ಕ್ವೆಶ್ಚನ್ಸ್ ಆ್ಯಂಡ್ ಶಿ ಇಸ್ ವೆರಿ ಇನ್ನೋವೇಟಿವ್. ಸೊ ವೆರಿ ಥ್ಯಾಂಕ್ಫುಲ್ ಟು ಮ್ಯಾಮ್. ಆ್ಯಂಡ್ 2024 ಕೊನೆಯಲ್ಲಿದ್ದೀವಿ. ಎನಿವೇ, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಸೊ ಟೆಕ್ನಿಕ್ಕು ನಾನು ಬರ್ಕೊಂಡು ಬಂದೆ ಇವತ್ತು, ಇಟ್ಸ್ ವೆರಿ ಸ್ಪೆಷಲ್. ಸೊ ಐ ಹ್ಯಾವ್ ರಿಟನ್ ಇಟ್. 10,000 ಎಲ್ಲರೂ ನಾವು SIP ಮಾಡಬೇಕು. ಇದು 100 ಕೋಟಿ ವರ್ಕ್ಶಾಪ್ ಯಾರು ಬಂದಿದ್ದೀರೋ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೇವೆ. ಬಟ್ ಇದು ಯೂಟ್ಯೂಬ್ ಆಗಿರೋದಕ್ಕೆ ನಾನು ಅಷ್ಟು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಎನಿವೇ, ಐ ಜಸ್ಟ್ ಶೇರ್ ಇಟ್ ವಿತ್ ಯು. ಮಿನಿಮಮ್ 10% ಇನ್ವೆಸ್ಟ್ಮೆಂಟ್ ಮಾಡಬೇಕು. ಪ್ರತಿ ವರ್ಷ 10% ಸ್ಟೆಪ್ ಅಪ್ ಮಾಡಬೇಕು. ಈ ಸ್ಟೆಪ್ ಅಪ್ ಅಂದರೆ ಏನೋ ಇದೆಲ್ಲ ತಿಳ್ಕೊಳ್ಳಿ, ನೀವು ಬಂದು ಕಲ್ತ್ಕೋಬೇಕು ನೀವು. ಸೊ ಎಕ್ಸಾಂಪಲ್, 10,000 ರೂಪಾಯಿ ನಮ್ಮ ಮಕ್ಕಳ ಹೆಸರಲ್ಲೋ ಅಥವಾ ನಮ್ಮ ಹೆಸರಲ್ಲೋ ನಾವು ಪ್ರತಿ ವರ್ಷ ಆಗ್ತಾ ಹೋದರೆ 10% ಸ್ಟೆಪ್ ಅಪ್ ಮಾಡ್ತಾ ನೀವು 24 ವರ್ಷ ಮಾಡಿ ಸಾಕು. ಮಕ್ಳಿಗೆ ಮಾಡ್ತಿದ್ರೆ 20 to 24 ಇಯರ್ಸ್ ಸಾಕು. ಯಾಕಂದರೆ ಆಮೇಲೆ ಅವರನ್ನು ಮಾಡ್ತಾರೆ. ನೀವು ಹ್ಯಾಂಡ್ ಹೋಲ್ಡಿಂಗ್ ಮಾಡಿದಾಗೆ ಅಲ್ಲಿ ತನಕ ಮಾಡಿ, ಮಿಕ್ಕಿದ್ದು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಸೊ ಒಂದು ವೇಳೆ 42 ವರ್ಷಗಳ ಕಾಲ ನಾವೇನಾದರೂ ಮಾಡಿದ್ದೇ ಆದರೆ, ಸ್ಟಾಕ್ ಮಾರ್ಕೆಟಲ್ಲಿ ಈಸಿಲಿ 12 to 15% ವೆರಿ ಈಸಿ. ಸ್ವಲ್ಪ ಥಾಟ್ ಹಾಕಿದ್ರೆ ವಿ ಕ್ಯಾನ್ ಮೇಕ್ ಇಟ್ ಈವನ್ ಬಿಯಾಂಡ್ 15%. ಸೊ 16% ಇಂಟ್ರೆಸ್ಟ್ ಏನಾದರೂ ನಾವು ಮಾಡೋದೇ ಆದರೆ, ಅರ್ನ್ ಮಾಡೋದಾದರೆ, ನಮ್ಮ ಇನ್ವೆಸ್ಟ್ಮೆಂಟು 6,45,00,000 ಆಗಿರುತ್ತೆ 42 ವರ್ಷದಲ್ಲಿ. ಅದೇ ನೀವು ನಮಗೆ ಬರೋ ವರಮಾನ ಎಷ್ಟು ಗೊತ್ತಾ? 127,25,00,000. ಸೊ ಎರಡೂ ಸೇರಿದ್ರೆ 133,71,00,000 ಆಗಿರುತ್ತೆ. ಅಲ್ಲ, ನಾವು ಹಾಕೋದು 6 ರೂಪಾಯಿ, ಅವ್ರು ಕೊಟ್ಟಿದ್ದು 127 ರೂಪಾಯಿ. ಜಸ್ಟ್ ಸಿ ದ ಡಿಫ್ರೆನ್ಸ್. ಸೊ ಎಲ್ಲರೂ ಮಾಡಿ, ಎಲ್ಲರೂ ಅರ್ನ್ ಮಾಡ್ತಿದ್ದೀವಿ, ಎಲ್ಲರಿಗೂ ಅರ್ನಿಂಗ್ ಗೊತ್ತಿದೆ, ಚಿಕ್ಕದೋ ದೊಡ್ಡದೋ ಅರ್ನ್ ಮಾಡ್ತೀವಿ. ಬಟ್ ಮ್ಯಾನೇಜ್ ಮಾಡ್ತಿದ್ದೀವ? ಇದೆಲ್ಲ ಮ್ಯಾನೇಜಿಂಗಲ್ಲಿ ಬರುತ್ತೆ. ಸೊ ಅರ್ನಿಂಗ್ ಈಸ್ ಈಸಿ, ಬಟ್ ಮ್ಯಾನೇಜಿಂಗ್ ಹ್ಯಾಸ್ ಟು ಬಿ ಲರ್ನ್ಡ್. ಆಮೇಲೆ ಎಷ್ಟು ನೀವು ಕೆಲವರು ಅನ್ಕೋಬೋದು ನಂದು ಕಡಿಮೆ ದುಡ್ಡಿದೆ ಅಂತೇಳಿ. ಅರ್ನ್ ಜಾಸ್ತಿ ಮಾಡೋದಕ್ಕೆ ನೀವು ಕೇಳ್ಕೊಳ್ಳಿ ಯೂನಿವರ್ಸ್ಗೆ. ಇದಕ್ಕೆ ಅಫರ್ಮೇಷನ್ ಕೊಟ್ಟಿದ್ದೇನೆ, ಟೆಕ್ನಿಕ್ಸ್ ಕೊಟ್ಟಿದ್ದೇನೆ. ನಿಮ್ಮ ಅರ್ನಿಂಗು ಪ್ರತಿ ತಿಂಗಳಿಗೆ 10,000 ಇದ್ದರೆ 20 ಹೆಂಗೆ ಮಾಡೋದು ಅಂತ ಯೋಚನೆ ಮಾಡಿ. 50 ಇದ್ದರೆ 1,00,000 ಮಾಡೋದು ಯೋಚನೆ ಮಾಡಿ. ಎಲ್ಲೋ ಕೆಲಸಕ್ಕೆ ಹೋಗ್ತಿದ್ರೆ ಇದು ಕಷ್ಟ, ಬಟ್ ವ್ಯಾಪಾರ ಮಾಡ್ತಿರೋರಿಗೆ ಇದು ತುಂಬ ಸುಲಭ. ಯಾರ್ಯಾರು ಕೆಲಸಕ್ಕೆ ಹೋಗ್ತಿದ್ರೋ ವ್ಯಾಪಾರ 2025 ಸ್ಟಾರ್ಟ್ ಮಾಡಲೇಬೇಕು. ನಮ್ಮದೇ ಫ್ರಾಂಚೈಸಿ ಮಾಡ್ಯೂಲ್ ಇದೆ. ನಮ್ಮದು ಲಾಂಡ್ರಿ ಫ್ರಾಂಚೈಸಿ ಕೊಡ್ತೇವೆ, ಆಮೇಲೆ ಹೋಟೆಲ್ ಫ್ರಾಂಚೈಸಿ ಇದೆ. ನಿಮ್ಗೆ ಹಾಗೂ ಇಷ್ಟ ಇದ್ದರೆ ಡೈರೆಕ್ಟಾಗಿ ನನ್ನ ಅಪ್ರೋಚ್ ಮಾಡಿ, ಕೆಳಕಂಡ ನಂಬರ್ಸ್ ಕಾಲ್ ಮಾಡಿ. ವರ್ಕ್ಶಾಪ್ ಮಾಡಿರೋರಿಗೆ ಇದು ಕೊಡ್ತೇವೆ. ವರ್ಕ್ಶಾಪ್ ಯಾರು ಮಾಡಿರಲ್ವೋ ಇದು ನಾವು ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂದರೆ ನಿಮ್ಗೆ ಗೊತ್ತಾಗೋದಿಲ್ಲ. ನೀವು ಫೇಲ್ ಆದರೆ ಯಾರು ಬರ್ತಾರೋ ನಮ್ಮ ವರ್ಕ್ಶಾಪ್ಗಾಗಲಿ ನಮ್ಮ ಬಿಸ್ನೆಸ್ ಮಾಡೋದಕ್ಕಾಗಲಿ ನನಗೆ ಫೇಲ್ ಆಗಬಾರ್ದು. ಯಾಕಂದರೆ ನಾವು ಮಾರ್ವಾಡಿಗಳ ಥರ ಅವ್ರು ಹೆಂಗೆ ಮಾಡ್ತಾರೋ ಆ ಸಕ್ಸಸ್ಫುಲ್ ಮಾಡ್ಯೂಲ್ನ ಹೇಳ್ಕೊಡ್ತೇವೆ. ಸೊ 2025 ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ನಮ್ಮ ಮುಂಬರುವ ವರ್ಕ್ಶಾಪ್ 29ನೇ ತಾರೀಕು ಡಿಸೆಂಬರ್ ನಾನು ಸಿಗ್ತೇನೆ ನೇರವಾಗಿ. ಆಶೀರ್ವಾದ ಪಡ್ಕೊಳ್ಳೋಣ. ವಿಶ್ವ ಆಶೀರ್ವಾದದೊಂದಿಗೆ ನಾವೆಲ್ಲರೂ ಶ್ರೀಮಂತರಾಗೋಣ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಐ ಥಿಂಕ್ ಎಲ್ಲ ಈ ಇಡೀ ವರ್ಷ ನಾವೇನೇನು ಮಾಡಿದ್ದೀವಿ ಅಥವಾ ಏನೇನು ಕಲ್ತಿದ್ದೀವಿ ಅದನ್ನೆಲ್ಲನೂ ಮುಂದಕ್ಕೂ ಕೂಡ ತಗೊಂಡು ಹೋಗೋದನ್ನು ತಲೆಯಲ್ಲಿಟ್ಕೊಂಡು 2025ಕ್ಕೆ ಕಾಲಿಡಬೇಕು. ಎಲ್ಲರೂ 29ನೇ ತಾರೀಕು ಡಿಸೆಂಬರ್ ವರ್ಕ್ಶಾಪ್ನ ಅಟೆಂಡ್ ಮಾಡಿ ಕೆಳಕಂಡ ನಂಬರಿಗೆ ಕಾಲ್ ಮಾಡಿ ರಿಜಿಸ್ಟ್ರೇಷನ್ಸ್ನ ಮಾಡ್ಕೊಳ್ಳಿ. ಧನ್ಯವಾದ.